ಎಲ್ಲಿಗೆ ಹೋಗ್ತಿದ್ದೀರಾ? ನಾನಾ ನನ್ನಿಂದ ಫಾಲೋ ಮೀ. ಅಯ್ಯಪ್ಪ ಭಯ ಆಯ್ತದೆ ಕಣಪ್ಪ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಅಯ್ಯೋ 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 ಹುಷಾರು. ನೋಡಿ ನೋಡುಗ ಏನು ನೋಡುಗ ಏನ್ ನಮ್ಮ ನೋಡೋದು? ದಪ್ಪ ಇದೆ, ಇಷ್ಟಪ್ಪ ಇದೆ. ಏನ್ ಇಷ್ಟ? ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ನಾನು ಬೇಗ ಎದ್ದು ಸ್ನಾನ ಮಾಡಿ ನೋಡಿ ಎಲ್ಲ ರೆಡಿಯಾಗಾದ್ಮೇಲೆ ಇವಾಗ ನಾನು ಗಾರ್ಡನ್ಗೆ ಹೋಗಿ ಹೂವು ಕೂಡ ಬಿಡಿಸ್ಕೊಂಡು ಬಂದು ಇವಾಗ ಪೂಜೆ ಮಾಡಬೇಕು ನಾನು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ದೋಸೆ ಇಟ್ಟಿತ್ತು, ನನ್ನ ಮಗಳಿಗೆ ದೋಸೆ ಮಾಡಿಕೊಟ್ಟೆ. ಅವಳು ಬೇಗ ಕಾಲೇಜ್ಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ದೋಸೆ ಎಲ್ಲ ರೆಡಿ ಮಾಡಿ ಅವಳಿಗೆ ಪ್ಯಾಕ್ ಮಾಡಿ ಕಾಲೇಜಿಗೆ ಕಳಿಸ್ದೆ. ಡೈಲಿ ನಮ್ಮ ಫೀಮೇಲ್ ಕೆಲಸ ಏನು ಅಂತಂದರೆ ಮನೆ ಕೆಲಸ ಮಾಡು, ಅದು ಮಾಡು, ಇದು ಮಾಡು ಅಂತ ತುಂಬಾ ಮನೆ ಕೆಲಸಗಳಿರುತ್ತೆ, ಹೊರಗೋಗೋ ಕೆಲಸಗಳು ಇರುತ್ತೆ, ಫಂಕ್ಷನ್ಸ್ಗೆ ಹೋಗೋ ಕೆಲಸನೂ ಇರುತ್ತೆ. ಎಷ್ಟೊಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೀವಲ್ವಾ, ಹಾಗೂ ಕೂಡ ನಾವು ಬ್ಯುಸಿ ಅನ್ನೋದೇ ಇಲ್ಲ. ಆ ಥರ ನಾವು ಫ್ರೀ ಬರ್ಡ್ಸ್ ಥರ ಇರ್ತೀವಿ. ಎಲ್ಲಿಗೆ ಹೋಗ್ತಿದ್ದೀರಾ? ನಾನಾ ನನ್ನಿಂದ ಫಾಲೋ ಮೀ. ಅಯ್ಯಪ್ಪ ಭಯ ಆಯ್ತದೆ ಕಣಪ್ಪ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಅಯ್ಯೋ 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 ಹುಷಾರು. ನೋಡಿ ನೋಡುಗ ಏನು ನೋಡುಗ ಏನ್ ನಮ್ಮ ನೋಡೋದು? ದಪ್ಪ ಇದೆ, ಇಷ್ಟಪ್ಪ ಇದೆ. ಏನ್ ಇಷ್ಟಪ್ಪ ಇದೆ? ಇಷ್ಟು ದಪ್ಪ ಇದೆ. ಏನು ಸೈಟ್ ಅಲ್ಲಿ ಕುಂಬಳಕಾಯಿ. ಸೈಟಲ್ಲಿ? ಅಯ್ಯೋ ಬೂದಿ ಕುಂಬಳಕಾಯಿ ಅಲ್ಲ, ಆವಿರ್ತದೆ, ಹುಷಾರಾಗಿ ಹೋಗಿ. ಬೂದ್ ಕುಂಬಳಕಾಯಿ ಇಷ್ಟು ದಪ್ಪ ಇದೆ. ಕಟ್ ಮಾಡ್ಕೊ ಬಾ ಹೋಗಿ. ಹೋಗಿ. ನಾನು ಅಷ್ಟು ಹೋಗಕ್ಕಾಗಲ್ಲ. ಕಿಚ್ಬಿಟ್ರೆ ಆಮೇಲೆ. ಅಯ್ಯೋ ನಮ್ಮ ಅಮ್ಮನ ಕಾಟ ತಡೆಯಕ್ಕಾಗಲ್ಲ ಕಣಪ್ಪ ನಂಗೆ. ಕಟ್ ಮಾಡ್ಕೊ ಬರ್ಬೇಕು, ನಾನು ಹೋಗಕ್ಕಾಗಲ್ಲ. ಗೈಸ್ ನೋಡಿ, ಯಾರ ಕಾಟ ತಡೆಯೋದು? ಪೇರೆಂಟ್ಸ್ ಕಾಟ ತಡೆಯಕ್ಕಾಗಲ್ಲ ಕಣಪ್ಪ. ನನ್ನ ಮಗಳು ಒಯ್ತಾ ಇದ್ದಾಳೆ ಕಟ್ ಮಾಡ್ಕೊಂಡು ಬರ್ಲಿಕ್ಕೆ. ಅಷ್ಟು ದಪ್ಪ ಇದೆ. ಎತ್ಕೋ ಅದು ಮೇಲಕ್ಕೆ ಫಸ್ಟ್. ಈ ಕಡೆ ತೋರ್ಸು, ಗಿಡನೇ ಎತ್ಕೋ. ಗಿಡ ಎತ್ಕೊಂಡು ತೋರ್ಸು ಮಗನೆ. ಇರು, ಹತ್ರಕ್ಕೆ ಬರ್ತೀನಿ. ಇಲ್ಲ ಕಟ್ ಮಾಡ್ಕೊ ಇವಾಗ. ಚಾಕು ತಗೋ ಬರ್ಬೇಕು, ಕತ್ರಿ ತಗೋ. ಏನಾಗಲ್ಲ, ಇನ್ನು ಸುಮಾರು ಐತೆ ಅಲ್ಲಿ. ಮೆಲ್ಲ ಕಟ್ ಮಾಡಿ, ಹಂಗೆ ಕಟ್ ಮಾಡ್ತಾರೆ. ಹಿಂದಕ್ಕೆ ಕೈ ಹಾಕು, ಹಂಗೆ ಕಟ್ ಮಾಡು. ಈಗ ಕಟ್ ಮಾಡಕ್ಕೆ ಬರಲ್ವಾ? ಹಿಂಗೆ ಕಟ್ ಮಾಡ್ತಾ ಇದೀಯಾ? ಹಂಗೆ ಎತ್ಕೊಂಡು ಬಾ. ಗಿಡ ಒಂದು ಸೈಡ್ಗೆ ಹಂಗೆ ಹಾಕ್ಬಿಡು. ಓಹ್, ಅಷ್ಟು ದಪ್ಪ ಇದೆಯಾ? ಹಾಂ, ಇಷ್ಟು ದಪ್ಪ ಇದೆಯಾ? ಎರಡು ಕಾರ್ ಪೂಜೆ ನೋಡಿ, ನನ್ನ ಮಗಳು ಕುಂಬಳಕಾಯಿನ ಎತ್ಕೊಂಡು ಬರಲಿಕ್ಕೆ ಎಷ್ಟು ಒದ್ದಾಡ್ತಿದ್ದಾಳೆ ಅಂತ. ಅಮ್ಮ ಇಲ್ಲೆಲ್ಲ ಹಾವಿದೆ, ಅದಿದೆ, ಇದಿದೆ, ನೀವೇ ಬಂದು ಕಟ್ ಮಾಡ್ಕೊಳ್ಳಿ ಅಂತ. ಏನು ಯಾವ ಬಾಸೆಲ್ಲಿ ತೆಗೆದುಬಿಟ್ಟು ನನಗೆ ಹೇಳ್ತಿದ್ದಾಳೆ ನೋಡಿ. ಅವಳಿಗೆ ಎತ್ಕೊಂಡು ಬರೋದು, ಈ ಥರ ಕಟ್ ಮಾಡೋದು ಅಂತಂದರೆ ಭಾಳ ಹಿಂಸೆ. ಹಾವಿದ್ದು ಅಲ್ಲಿ ಭಯ ಅವಳಿಗೆ. ಹಾವೇನಾದ್ರು ಇದ್ಬಿಟ್ರೆ ಅಂತ. ನೀವೇ ಹೋಗಿ ಅಂತ ನನಗೆ ಎಷ್ಟು ಸಲ ಹೇಳ್ತಾಳೆ ನೋಡಿ ಕಳ್ಳಿ ಅವಳು. ಹಂಗೂ ಕೂಡ ಕಟ್ ಮಾಡ್ಕೊಂಡು ತೊಗೊಂಡು ಬಂದ್ಲು ಗೈಸ್. ಆದರೂ ಕೂಡ ಇಂಥ ಸೈಟ್ಗಳಲ್ಲಿ ಹಾವುಗಳು ಮತ್ತು ಹಲ್ಲಿಗಳು ಮತ್ತು ಇಲಿಗಳು ಎಲ್ಲ ಕೂಡ ಇರ್ತವೆ. ಭಯ ಆಗುತ್ತೆ ನೋಡಿ, ಎಷ್ಟೊಂದು ಗಿಡಗಳೆಲ್ಲ ಬೆಳ್ಕೊಬಿಟ್ಟಿದೆ ಅಂತ. ಅದಕ್ಕೋಸ್ಕರ ಅವಳಿಗೆ ಭಯ. ಎಷ್ಟು ದಪ್ಪ ಐತೆ ನೋಡಲ್ಲಿ, ಸಗತ್ ತೂಕ. ಇನ್ನೂ ಬಲಿಬೇಕಿತ್ತು ಇದು. ಇನ್ನೂ ಬಲಿದ್ರೆ ಎತ್ತಕ್ಕೆ ಆಗಲ್ಲ. ಗೇಟ್ ಅಬ್ಬಾ, ಅಯ್ಯೋ ತೂಕ. ಸೈಟಲ್ಲಿ ನೋಡಿ ಹೆಂಗ್ ಬೆಳೆದೈತೆ. ಇನ್ನೂ ಐತೆ ಒಳಗಡೆ ಒಂದು 10. ಆದರೆ ಅಲ್ಲಿ ಗಿಡ ಬೆಳ್ಕೊಬಿಟ್ಟೈತೆ, ಹಾವಿರ್ತವೆ ಅಂತ ಭಯ. ಹೌದು, ಅಷ್ಟು ಭಯ. ಕುಂಬಳಕಾಯಿ ಕುಂಬಳಕಾಯಿಂದ ಏನೇನು ಮಾಡ್ತಿದ್ದೀರಾ? ಕಾಶಿ ಹಲ್ವಾ ಮಾಡ್ತೀನಿ, ಒಂದು ಐಟಮ್ಸ್ ಎಲ್ಲ ಮಾಡ್ತೀನಿ ನೋಡಿ. ಮಾಡಿ ಹಾಕ್ತಾರೆ ನಿಮ್ಗೆಲ್ಲರಿಗೂ. ಅದಕ್ಕೆ ಕಿತ್ಕೊಂಡು ಬಂದೆ. ಕುಂಬಳಕಾಯಿ
ಗೈಸ್, ಈ ಥರ ಪಕ್ಕದ ಸೈಟಲ್ಲಿ ಕುಂಬಳಕಾಯಿ ಬೆಳೆಯೋದು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನನಗೆ ನೋಡಿ ಕುಂಬಳಕಾಯಿನ ತುಂಬಾ ಖುಷಿಯಾಗಿಬಿಡ್ತು. ನೋಡಿದ ತಕ್ಷಣ ನಾನು ಎಷ್ಟು ಚಿಕ್ಕದ್ರಲ್ಲೂ ನೋಡಿಲ್ಲ ಅದನ್ನು. ಒಂದು ಸಲ ಯಶೋದಮ್ಮ ಈ ಗಿಡನ ಈ ಕಡೆ ಬಿಡು ಅಂತ ಹೇಳಿದ್ದೆ ಸೈಟ್ ಹತ್ರ. ಯಶೋದಮ್ಮ ಬಂದುಬಿಟ್ಟು, ಅಯ್ಯೋ ಇದು ಎಂಥದ ಕಾಡು ಗಿಡ ಕಣಕ್ಕ, ಇದು ಕುಂಬಳಕಾಯಿ ಗಿಡ ಅಲ್ಲ, ಇದೇನಕ್ಕೆ ಹಿಂಗೆ ಎಳಿಸ್ತಾ ಇದ್ದೀರಾ, ನೋಡಿದೆ ಹೂವನ್ನ ಅಂತ. ಬಿಡುತ್ತೆ ಅದು ಕಾಯಿ, ನೀನು ಯಾಕೆ ಹಂಗೆ ಆಡ್ತಾ ಇದೆಯಾ ಬಾ ಅಂತಂದ್ಬಿಟ್ಟು, ಕಾಡು ಗಿಡ ಅಲ್ಲ ಅದು, ಏನೋ ಒಂದು ಕಾಯಿ ಬಿಡುತ್ತೆ ಅದು ಅಂತ ಹೇಳಿದೆ ಯಶೋದಮ್ಮನಿಗೆ. ಹಾಗೆ ಕೂಡ ನಾನು ಚಿಕ್ಕ ಮೊಗರಲ್ಲೂ ಕೂಡ ನೋಡೇ ಇಲ್ಲ ಅದನ್ನು, ಹೂವಲ್ಲಷ್ಟೇ ನೋಡಿದ್ದು. ಅದು ಸ್ವಲ್ಪ ದಪ್ಪಾದಾಗಲೂ ನೋಡಿಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪಾದಾಗಲೂ ನೋಡಿಲ್ಲ ನಾನು. ಲಾಸ್ಟಲ್ಲಿ ಇಷ್ಟು ದಪ್ಪ ಕುಂಬಳಕಾಯಿ ಆಯ್ತಲ್ಲ, ಅವಾಗ ಕೂಡ ನೋಡಿದೆ, ಕಿಟಕಿ ಹತ್ರ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದೆ. ಆವಾಗ ಕಣ್ಣಿಗೆ ಕಾಣಿಸ್ತು, ಓ ಕುಂಬಳಕಾಯಿ ಎಷ್ಟು ದಪ್ಪ ಇದೆ ಅಲ್ವಾ ಅಂತ. ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂತಂದರೆ ತುಂಬಾ ಖುಷಿ ಪಟ್ಟಿದ್ದೀನಿ. ನನಗೆ ಆ ಥರ ಸೈಟ್ಗಳಲ್ಲಿ ನಾವು ಬೀಜ ಹಾಕಿದೆ, ಅದು ಬಳ್ಳಿ ಹಬ್ಬದೆ, ಅದು ಗಿಡ ಆಗದೆ, ಅದು ಸ್ವಂತ ಅದೇ ಉಟ್ಕೊಂಡಿರುತ್ತೆ ಅಲ್ವಾ ಸೈಟಲ್ಲಿ. ಆಗ ಅದು ದಪ್ಪದು ಕುಂಬಳಕಾಯಿ ಆದಾಗ ಅದನ್ನು ನೋಡೋಕ್ಕೆ ಖುಷಿನೇ ಬೇರೆ. ನೋಡಿ ಬೂದಿ ಕುಂಬಳಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನನಗಂತೂ ನೋಡಿ ತುಂಬಾ ಖುಷಿಯಾಗಿಬಿಡ್ತು. ಕಾಸಿ ಹಲ್ವಾ ಮಾಡಲಿಕ್ಕೆ ನಿಮಗೆ ಮೊದಲೇ ತೋರಿಸಿದ್ದೀನಿ, ಬೂದ್ ಕುಂಬಳಕಾಯಿ ತೊಗೊಂಡಿದ್ದೀನಿ ಅಂತ. ಸಣ್ಣದಾಗಿ ನೋಡಿ ತುರಿದಿಟ್ಕೊಂಡಿದ್ದೀನಿ ಬೂದ್ ಕುಂಬಳಕಾಯಿನ. ಮತ್ತು ಸಕ್ಕರೆ ತಗೊಂಡಿದ್ದೀನಿ, ಸ್ವಲ್ಪ ಹಾಲು ತಗೊಂಡಿದ್ದೀನಿ, ಮತ್ತು ಪಿಸ್ತಾ ತಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈ ಥರ ದ್ರಾಕ್ಷಿ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಬಾದಾಮ್ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನೋಡಿ ಗೋಡಂಬಿ ಕೂಡ ನೋಡಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಸ್ವಲ್ಪ ಎಲ್ಲ ತಗೊಂಡಿದ್ದೀನಿ. ಇವಾಗ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣವಾ, ಬನ್ನಿ ಗೈಸ್. ನೋಡ್ಬೋದು ನಾನು ಬೂದಿ ಕುಂಬಳಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡು ಇವಾಗ ನಾನು ಕಾಶಿ ಹಲ್ವಾ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ನನಗೂ ತುಂಬ ಇಷ್ಟ ಕಾಶಿ ಹಲ್ವಾ ಅಂತಂದರೆ. ಹೇಗೆ ಮಾಡ್ತಾ ಇದ್ದೀನಿ ಅದರ ರಸ ಎಲ್ಲ ಹಿಂಡಿ ಬನ್ನಿ ನೋಡೋಣ. ಬೂದ್ ಕುಂಬಳಕಾಯಿನ ಇವಾಗ ನಾನು ರಸ ಎಲ್ಲ ಹಿಂಡ್ಕೋತಾ ಇದ್ದೀನಿ. ಸ್ವಲ್ಪ ಈ ಥರ ಡ್ರೈ ಆಗಿ ತೊಗೋಬೇಕು, ಯಾಕಂತಂದರೆ ತುಪ್ಪದಲ್ಲಿ ರೋಸ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಈ ನೀರನ್ನ ನಾವು ತೆಗಿಬೇಕು. ಇವಾಗ ಒಂದು ಬಾಂಡಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಅದು ತುಪ್ಪ ಕರಗಲಿ, ಸ್ವಲ್ಪ ಕರಗಬೇಕದು. ಕರೆಕ್ಟಾ ಇದೆ. ಇದು ಸ್ವಲ್ಪ ಗಟ್ಟಿ ಇದೆ ಅಲ್ವಾ. ಇದು ಮನೆ ಬೆಣ್ಣೆನೆ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ ತುಪ್ಪ ಮಾಡಿ. ಬೆಣ್ಣೆ ಅಂತಂದ್ರೆ ಹಾಲು ಕೆನೆಯಲ್ಲಿ ನೋಡಿ ಎಷ್ಟು ಗಮ್ ಅಂತಿದೆ. ಹೌದು, ತುಂಬಾ ಗಮ್ಮ ಅಂತ ಇದೆ. ಗಮ್ ಅಂತಿದೆ. ಈಗ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನ. ಈಗ ತುಪ್ಪ ಕಾದಿದೆ ಅಲ್ವಾ, ಈಗ ಬಾದಾಮ್ದು ಹಾಕೊಳ್ಳೋಣ. ಇದು ಬಾದಾಮ್ದು ಸಿಪ್ಪೆ ತೆಗ್ದಿರೋದಾ? ಕಟ್ ಮಾಡಿ ಇಟ್ಟಿರೋದು ಪಿಸ್ತಾ. ದ್ರಾಕ್ಷಿ ಸೇರಿಸಿದ್ದೀನಿ, ಮತ್ತು ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನ ಎಲ್ಲ ಸ್ಲೈಸಾಗಿ ಕಟ್ ಮಾಡಿ, ಸ್ಲೈಸಾಗಿ ಕಟ್ ಮಾಡಿರೋದು ಫ್ರೈ ಮಾಡಿ ಇಟ್ಕೊಬೇಡ ನಮ್ಮ ಸೈಡ್ಗೆ. ಕಾಣಿಸ್ತದೆ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡು, ತುಂಬ ಚೆನ್ನಾಗಿದೆ. ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ರೆ ಬಾಯಿಗೂ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದು ದ್ರಾಕ್ಷಿ ಬಂದು ಸ್ವಲ್ಪ ಅದು ಫ್ರೈ ಆದರೆ ದಪ್ಪ ಬರುತ್ತೆ, ಈ ಮೊಟ್ಟೆ ಥರ ಬರುತ್ತೆ. ಸ್ವಲ್ಪ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು. ಈಗ ಆಗಿದೆ, ಈಗ ಗೋರಿ ಇಟ್ಕೊಳ್ಳೋಣ. ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇರೋದನ್ನ ಇಲ್ಲಿಗೆ ಸೇರಿಸ್ಕೊಳ್ಳೋಣ. ಏನಿದು ತುರಿದಿಟ್ಕೊಂಡಿರೋದು? ಬೂದಿ ಕುಂಬಳಕಾಯಿದು ತುರಿದಿಟ್ಕೊಂಡಿದ್ದೀನಲ್ವಾ, ಅದು ರಸ ಎಲ್ಲ ತೆಗ್ದಿದ್ದೀನಿ. ಈಗ ಇದನ್ನ ಸೇರಿಸ್ಕೊಂಡು ಈ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಷ್ಟು ತುಂಬಾನೇ ಟೇಸ್ಟ್ ಕೊಡುತ್ತೆ ಕಾಸಿ ಹಲ್ವಾ, ಅದಕ್ಕೆ ಇದ್ರಲ್ಲಿ ಫ್ರೈ ಮಾಡ್ತೀನಿ. ಅದು ಸ್ವಲ್ಪ ರೆಡ್ಡಿಶ್ ಬ್ರೌನ್ ತನಕ ಬರಬೇಕು. ಫ್ರೈ ಆಗಬೇಕು, ಟೇಸ್ಟ್ ಕೊಡಬೇಕು ಅದು ಅಂತಂತಂದರೆ. ಕಾಸಿ ಹಲ್ವಾ ಯಾವತ್ತು ತುಪ್ಪದಲ್ಲಿ ನೀಟಾಗಿ ಫ್ರೈ ಆದಷ್ಟು ಟೇಸ್ಟ್ ಬರುತ್ತೆ.
ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಫ್ರೈ ಆಗಲಿ ಸ್ವಲ್ಪ. ಈಗ ಫ್ರೈ ಆಗಿದೆ, ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ. ಈಗ ಸ್ವಲ್ಪ ಹಾಲು ಹಾಕೊಳ್ಳೋಣ. ಹಾಲು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಲು ಹಾಕೋದಷ್ಟೇ. ಹಾಲು ತುಪ್ಪ ಜಾಸ್ತಿ ಇದ್ದಷ್ಟು ಕಾಸಿ ಹಲ್ವಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಹಾಲಲ್ಲಿ ಸ್ವಲ್ಪ ಬೇಯಬೇಕು ಅದು. ಅದಕ್ಕೋಸ್ಕರ ಈಗ ಹಾಲು ಹಾಕಿದ್ದೀನಲ್ವಾ. ಇವಾಗ ಸಕ್ಕರೆನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ ಈಗ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಪಾಕ ಎಲ್ಲ ಸಖತ್ತಾಗಿ ಬರ್ತೈತೆ. ಚೆನ್ನಾಗಿ ಪಾಕ ಎಲ್ಲ ಬಂದು ಟೇಸ್ಟ್ ಬರಬೇಕು ಅದು. ಸ್ವಲ್ಪ ಕೇಸರಿ ದಳನೂ ಹಾಕ್ತೀನಿ ಕಾಸಿ ಹಲ್ವಾಗೆ. ಸ್ವಲ್ಪ ಕಲರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನೂ ಕೂಡ. ಗೈಸ್, ನಾನು ಈ ಥರ ಕಲರಾಗಿ ಮಾಡೋಣ ಕಾಸಿ ಹಲ್ವನ್ನ ವೈಟ್ ಥರ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಕಲರ್ಫುಲ್ ಆಗಲಿ ಅಂತಂದ್ಬಿಟ್ಟು ಇವಾಗ ಕಲರ್ ಹಾಕ್ಬಿಟ್ಟು ಫುಡ್ ಕಲರ್ನ ಮಾಡ್ತಾಯಿದ್ದೀನಿ. ಈ ಥರ ಟೇಸ್ಟು ಒಂದು ಸಲ ಮಾಡಿ ತೋರಿಸೋಣ ಅಂತ. ನೆಕ್ಸ್ಟು ಇನ್ನೊಂದು ಥರ ತೋರಿಸ್ತೀನಿ. ನಾನು ಇದೇ ಥರ ಸ್ವಲ್ಪ ಕಲರ್ ಹಾಕ್ಬಿಟ್ಟು ಮಾಡ್ತೀನಿ, ಯಾಕಂದರೆ ನನಗಿಷ್ಟ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತೀನಿ. ನೀವು ಕೂಡ ಈ ಥರ ಮಾಡ್ಬೋದು, ಇಲ್ಲ ಕಲರ್ನ ಸ್ಕಿಪ್ ಮಾಡ್ಬೋದು. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ರೋಸ್ಟ್ ಮಾಡಿಟ್ಟಿದ್ನಲ್ಲ, ಈಗ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರನೂ ಕೂಡ. ಚೆನ್ನಾಗಿದೆ. ಕಾಸಿ ಹಲ್ವಾ ಮಾಡಿದ್ದೀನಿ, ನೋಡ್ಬೋದು ಎಷ್ಟೊಂದು ಕಲರ್ಫುಲ್ ಆಗಿ ಮಾಡಿದ್ದೀನಿ ಅಂತ. ನಾನೇ ಒಂದು ವೆರೈಟೀಸ್ ಆಗಿ ಕಾಸಿ ಹಲ್ವಾ ಮಾಡ್ತೀನಿ ಅಂತ ನಿಮಗೆ ಮೊದಲೇ ನಾನು ಹೇಳಿದೆ. ಕಲರ್ಫುಲ್ ಆಗಿದೆ ಕೂಡ. ಆದರೂ ಸ್ವೀಟ್ ಒಂದೇ ತಿನ್ಲಿಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ವಡೆ ಕೂಡ ಮಾಡಿದ್ದೀನಿ. ವಡೆ ಮತ್ತು ಕಾಸಿ ಹಲ್ವಾ ಎರಡು ಅಕ್ಕಪಕ್ಕ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಅಲ್ವಾ. ಯಾಕಂದರೆ ಸ್ವೀಟ್ಸು ಜಾಸ್ತಿ ಜನ ತಿನ್ನೋಕ್ಕೆ ಇಷ್ಟಪಡಲ್ಲ. ಪಕ್ಕದಲ್ಲಿ ಕುರುಮ್ ಅಂತ ವಡೆ ಇದ್ದರೆ ಎರಡೂ ಕೂಡ ಒಂದೊಂದು ಸ್ಪೂನ್ನ ತಿನ್ಕೊಂಡು ಈ ಕಡೆ ಕುರುಮ್ ತಿನ್ಬೋದು, ಈ ಕಡೆ ಒಂದು ಸ್ಪೂನ್ ಬಾಯಿಗೆ ಹಾಕೋಬೋದು. ತುಂಬಾ ಟೇಸ್ಟ್ ಇರುತ್ತೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್, ಇವಾಗ ನಾನು ರೆಸಿಪಿಗಳ ಮಾಡ್ತಾ ಇದ್ದೀನಿ. ಯಾಕಂದರೆ ಕುಂಬಳಕಾಯಿ ಫ್ರೀಯಾಗಿ ಸೈಟಲ್ಲಿ ಸಿಕ್ಕಿದೆ ಅಲ್ವಾ, ಅದರಿಂದ ಇವಾಗ ಕಾಸಿ ಹಲ್ವಾ ಆಯಿತು. ಇವಾಗ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ. ನೋಡಿ, ಮಜ್ಜಿಗೆ ಹುಳಿ ಮಾಡಲಿಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ. ಬೂದಿ ಕುಂಬಳಕಾಯಿನ ಈ ಸಣ್ಣದಾಗಿ ಈ ಥರ ಹಚ್ಕೋಬೇಕು. ನೋಡಿ, ಈ ಥರ ಹಚ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾನು ಇವಾಗ 2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಇದರಲ್ಲೇ ಸಾಕು, ನಾನು ಸ್ಪೂನ್ ಏನು ತಗೊಳ್ಳಲ್ಲ. ಟೀ ಸ್ಪೂನಲ್ಲಿ 1 ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಮೆಂತ್ಯ ಹಾಕ್ದೆ. ಈಗ 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಟೀ ಸ್ಪೂನಲ್ಲಿ ಸಾಕು. ನಾವು ಎಷ್ಟು ಮಾಡ್ತೀವಿ ಅದರ ಅಳತೆ ಅನುಸಾರ ನಾವು ಮಾಡ್ಕೋಬೇಕು. ನೋಡಿ, ಟೀ ಸ್ಪೂನಲ್ಲೇ 2 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಆ ಟೀ ಸ್ಪೂನಲ್ಲೇ ಕೂಡ ನಾನು 2 ಸ್ಪೂನು ಧನಿಯಾ ಬೀಜ ಹಾಕ್ತಾ ಇದ್ದೀನಿ. ಸಾಕಾಗುತ್ತೆ, ನಾನು ಸ್ವಲ್ಪ ಮಾಡ್ತಾ ಇದ್ದೀನಲ್ವ, ನಾನು ಎಷ್ಟು ತೊಗೊಂಡಿದ್ದೀನಿ ಅಷ್ಟಕ್ಕೆ ಸಾಕಾಗುತ್ತೆ. ಇದು ಒಂದು ಸ್ವಲ್ಪ ಇದನ್ನು ಹುರ್ಕೋಬೇಕು ಈ ಥರ. ನಾನು ಇವಾಗ 2 ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಸ್ವಲ್ಪ ನಾವು ಕಮ್ಮಿನೇ ಹಾಕ್ಕೋಬೇಕು. ಇದು ಸ್ವಲ್ಪ ಹೀಗೆ ಹುರ್ಕೊಳ್ಳೋಣ. ಈಗ ನಾನು ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕಾಯಿ ತುರಿ ಹಾಕ್ತಾಯಿಲ್ಲ. ಇದೆಲ್ಲ ಧನಿಯಾ ಮತ್ತು ಎಲ್ಲ ರುಬ್ಬಬೇಕಾದ್ರೆ ನುಣ್ಣಗಾಗಬೇಕಲ್ವ, ಆವಾಗ ಕಾಯಿ ಕೂಡ ನುಣ್ಣಗಾಗುತ್ತೆ ಅಂಥೇಳಿ ನಾನು ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ. ಯಾಕಂತಂದರೆ ಘಮಗೋಸ್ಕರ ಸ್ವಲ್ಪ ಸೇರಿಸ್ಕೋಬೇಕು ಈ ಥರ.
ಇದು ಸ್ವಲ್ಪ ಹುರ್ಕೊಂಡು ಇವಾಗ ನೋಡಿ ಘಮ ಬರ್ತಿದೆ. ಇವಾಗ ನೆನೆಸಿರೋ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆಗಬೇಕು. ನಾನು ನೆನೆಸ್ಕೊಂಡು ಸ್ವಲ್ಪ ಕಡಲೆಬೇಳೆನ ಇವಾಗ ಜೊತೆಲಿ ಹಾಕ್ತಾ ಇದ್ದೀನಿ. ಯಾಕಂದರೆ ಗಟ್ಟಿನೂ ಬರುತ್ತೆ, ಟೇಸ್ಟ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಇದನ್ನು ರುಬ್ಕೋಬೇಕು. ಸ್ವಲ್ಪ ಹಾರಲಿ ಇದು ಫ್ರೈ ಆದಮೇಲೆ, ಆವಾಗ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು ಸೇರಿಸ್ಕೊಂಡು ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬ್ರಾಹ್ಮಿನ್ಸ್ ಎಲ್ಲ ಈ ಥರನೇ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಮಜ್ಜಿಗೆ ಹುಳಿ ಎಲ್ಲ. ಅವ್ರ ಶೈಲಿ ಕೂಡ ಇದು. ನಾನು ಅದೇ ಥರ ಮಾಡ್ತಾಯಿದ್ದೀನಿ ಮಜ್ಜಿಗೆ ಹುಳಿನ. ಇವಾಗ ಹುರ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಮೊಸರು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣವಾ, ಬನ್ನಿ. ಇವಾಗ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ. ಸಖತ್ತಾಗಿರುತ್ತೆ ಈ ಥರ ರುಬ್ಬಿಟ್ಕೋಬೇಕು. ಯಾಕಂತಂದರೆ ತರ್ತರಿ ರುಬ್ಬಿದ್ರೆ ಟೇಸ್ಟ್ ಬರಲ್ಲ ಮಜ್ಜಿಗೆ ಹುಳಿ, ಅದಕ್ಕೆ ನುಣ್ಣಗೆ ರುಬ್ಕೋಬೇಕು. ಅದೇ ಪ್ಯಾನಲ್ಲಿ ನಾನು ಇವಾಗ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ. ಇಷ್ಟು ಆಯಿಲ್ ಸಾಕು. ಈಗ ಆಯಿಲ್ ಬಿಸಿ ಆದಮೇಲೆ ನಾವು ಇವಾಗ ಸಾಸಿವೆ ಸೇರಿಸ್ಕೊಳ್ಳೋಣ, 1 ಟೇಬಲ್ ಸ್ಪೂನಷ್ಟು. ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ರೆ ಇದು ಟೇಸ್ಟ್ ಬರೋದು. ಸ್ವಲ್ಪ ಹಿಂಗೆ ಕೂಡ ಹಾಕೋಬೇಕು, ಆರೋಗ್ಯ ಆಗುತ್ತೆ, ಒಳ್ಳೆಯದು ಹೆಲ್ತ್ಗೆ. ಸೇರಿಸ್ಕೊಂಡ್ರೆ ನಾವು ಹಿಂಗನ್ನು ಯಾವುದೇ ಅಡುಗೆಗೆ ನಾವು ಹಿಂಗೆ ಹಾಕೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಆರೋಗ್ಯ ಕೂಡ ಬೇಗ ಆಗುತ್ತೆ. ಸ್ವಲ್ಪ ಗುಂಟೂರು ಮೆಣಸಿಕಾಯಿ ಒಂದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಇವಾಗ ನಾವು ಬೂದಿ ಕುಂಬಳಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಲ್ಲ, ಈಗ ಸೇರಿಸ್ಕೊಳ್ಳೋಣ ಇದ್ರ ಜೊತೆ. ಈ ಥರ ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಈಗ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ಳೋಣ, ಅರಿಶಿನ. ಯಾಕಂತಂದರೆ ಇದು ದೇಹಕ್ಕೆ ಒಳ್ಳೆಯದು. ನಮ್ಮ ದೇಹದಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಸಾಯಿಸುತ್ತೆ ಅದು ಅರಿಶಿನ ಪುಡಿ ಬಂದು. ಅದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ವೈಟ್ ಮಜ್ಜಿಗೆ ಹುಳಿನೂ ಕೂಡ ನಾವು ಮಾಡ್ಬೋದು. ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, ಯಾಕಂದರೆ ಹೆಲ್ತ್ಗೆ ಒಳ್ಳೆಯದು ತುಂಬ ಅಂತ. ಇದು ಸ್ವಲ್ಪ ಹಾಗೆ ಬಾಡಲಿ. ಇದು ಬೇಗ ಬೆಂದೋಗುತ್ತೆ. ಬೂದು ಕುಂಬಳಕಾಯಿ ಕೂಡ ಬೇಗ ಬೇಯುತ್ತೆ. ಇದು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಬೇಯಲಿ ಅಂತ ಅಷ್ಟೇ, ಬೇಗ ಬೇಯುತ್ತೆ. ಗೈಸ್ ಇವಾಗ ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಬೆಂದಿದೆ. ನೋಡಿ ಈ ಥರ ಬೇಯಬೇಕು. ಈಗ ನುಣ್ಣಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ಸೇರಿಸ್ಕೋಬೇಕು. ಮಜ್ಜಿಗೆ ಹುಳಿ ಸ್ವಲ್ಪ ಗಟ್ಟಿನೇ ಇರಬೇಕು, ಅತಿ ತೆಳು ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು. ಮೊಸರೆಲ್ಲ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು. ಮತ್ತು ಹುಳಿ ಮೊಸರನ್ನ ನಾವು ಸೇರಿಸ್ಕೋಬಾರ್ದು, ಗಟ್ಟಿ ಮೊಸರನ್ನೇ ಹಾಕೋಬೇಕು, ಹುಳಿ ಇರಬಾರ್ದು. ಹುಳಿ ಮೊಸರು ಆಗಿಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ನಾನು ಹುಳಿ ಇಲ್ದದ ಮೊಸರು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ಸ್ವಲ್ಪ ಕುದೀಲಿ. ಕುದ್ದು ಸ್ವಲ್ಪ ಗಟ್ಟಿ ಆದಮೇಲೆ ಇದು ಮಜ್ಜಿಗೆ ಹುಳಿ ಚೆನ್ನಾಗಿ ಬರುತ್ತೆ. ಆವಾಗ ಅನ್ನಕ್ಕೆಲ್ಲ ಕಲಿಸ್ಕೊಂಡ್ರೆ. ಈಗ ಉಪ್ಪು ಎಲ್ಲ ನಾವು ಕರೆಕ್ಟಾಗಿ ಸೇರಿಸ್ಕೊಂಡಿದ್ದೀವಿ ಇದಕ್ಕೆ. ನೋಡಿ ಮಜ್ಜಿಗೆ ಹುಳಿ ಈಗ ರೆಡಿ ಆಯಿತು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬಾ ಸಖತ್ತಾಗಿದೆ ಮಜ್ಜಿಗೆ ಹುಳಿ ಬಂದು. ನೋಡಿ ಯಾವ ಥರ ಇದೆ, ಈ ಥರ ಬರಬೇಕು ಗಟ್ಟಿಗೆ. ಸಿಪ್ ಮಾಡ್ಕೋತಾ ಇದ್ದೀನಿ ಮಜ್ಜಿಗೆ ಹುಳಿನ. ಚೆಲ್ತೀನಿ.
ಗೈಸ್ ಇವಾಗ ಮಜ್ಜಿಗೆ ಹುಳಿ ರೆಡಿ ಆಯಿತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ತುಂಬಾ ಟೇಸ್ಟ್ ಆಗಿರುತ್ತೆ ರೈಸಿಗೆ ಕಲಿಸ್ಕೊಂಡ್ರೆ. ಬ್ರಾಹ್ಮಣರ ಶೈಲಿ ಮಜ್ಜಿಗೆ ಹುಳಿ ಅಂತ ಹೇಳಿದ್ನಲ್ವಾ, ಇದೇ ಥರ ಅವರು ಕೂಡ ಮಾಡೋದು. ತುಂಬ ಸಖತ್ತಾಗಿರುತ್ತೆ ನೋಡಿ. ಟೇಸ್ಟ್ ಮಾಡಿ ಒಂದ್ಸಲ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ. ಏನು ತಿಂತಾ ಇದೆಯಾ? ಬಿಂದಾಸ್ ಊಟ ಮಜ್ಜಿಗೆ ಹುಳಿ. ಉಪ್ಪಿನಕಾಯಿ ಎಲ್ಲಿದೆ? ಸೈಡಲ್ಲಿ ಹಾಕೊಂಡಿದ್ಯಾ? ಉಪ್ಪಿನಕಾಯಿ ಬೇಡ ಕಣೆ, ಅದಕ್ಕೆ ತೆಗಿ. ಮೆಣಸಿನ್ಕಾಯಿ ಅದು, ಉಪ್ಪಿನಕಾಯಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಜ್ಜಿಗೆ ಹುಳಿ. ಸಖತ್ತಾಗಿದ್ಯಾ? ಸೂಪರ. ಸೇಮ್ ಬ್ರಾಹ್ಮಣ್ ಸ್ಟೈಲ್ ಮಜ್ಜಿಗೆ ಹುಳಿ ಊಟ. ಟೇಸ್ಟ್ ಎಲ್ಲ ಕ್ರಿಸ್ಪಿಯಾಗಿ ಎಲ್ಲ ಸಖತ್ತಾಗಿ. ಹೌದಾ? ಹುಳಿ ಗಮ್ ಅನ್ನತ್ತೆ ಅಲ್ಲ. ಓಕೆ, ಆಯುರ್ವೇದಿಕ್ ಫುಡ್ ತರ ಇದೆ. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಅಂಡ್ ಶೇರ್, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.